ನಮ್ಮೆಲ್ಲರ ಪ್ರೀತಿಯ ಶಾಸಕರಾದಂಥ ಮಾನ್ಯ ರಘುಮೂರ್ತಿಯವರ ಹುಟ್ಟುಹಬ್ಬದ ನಿಮಿತ್ತ ಕಳೆದ 2-3 ದಿನಗಳ ಹಿಂದೆ ಪಾವಗಡದ ವೆಂಕಟರಮಣಪ್ಪನವರ ಶ್ರದ್ಧಾಂಜಲಿ ಸಭೆಯಲ್ಲಿ ಎಲ್ಲ ಸ್ವಾಮೀಜಿಯವರಿಗೆ ಭಿನ್ನ ಮಾಡಿ ಎಲ್ಲರಿಗೂ ಕೂಡ ಬಂದು ಆಶೀರ್ವಾದ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಮಠಾಧೀಶರನ್ನ, ವಿಶೇಷವಾಗಿ ಹಿಂದುಳಿದ ದಲಿತ ಮಠಾಧೀಶರ ಒಕ್ಕೂಟದ ಎಲ್ಲ ಪರಮ ಪೂಜ್ಯರನ್ನ ಮಾನ್ಯ ಶಾಸಕರು ಕೋರ್ಕೊಂಡಿದ್ರು, ಮನವಿ ಮಾಡಿದ್ರು. ಹಾಗಾಗಿ ನಾವೆಲ್ಲ ಪೂಜ್ಯರು ಅವರ ಮನವಿಗೆ, ಏಕೆಂದರೆ ನಮ್ಮೊಟ್ಟಿಗೆ ಅತ್ಯಂತ ಸೌಹಾರ್ದವಾಗಿ ಎಲ್ಲ ಕೆಲಸಗಳನ್ನು ಮನಬಿಚ್ಚಿ ಮಾತನಾಡಿಕೊಂಡು ಅವ್ರು ಕಟ್ಟಿರುವಂಥ ಅನೇಕ ಕಾಮಗಾರಿಗಳನ್ನು ಕರ್ಕೊಂಡೋಗಿ ನಮ್ಮನ್ನು ಪ್ರತಿ ವರ್ಷ ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಡಿಗ್ರಿ ಕಾಲೇಜನ್ನು ಈ ಜಾಗದಿಂದ ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡಿದಾಗಲೂ ಕೂಡ ನಮ್ಮ ಜಿಲ್ಲೆಯ ಮಠಾಧೀಶರನ್ನು ಇಟ್ಕೊಂಡೇ ಆ ಪ್ರಯತ್ನವನ್ನು ಮಾಡಿದಂಥವರು. ಮೂಲತಃ ಇಂಜಿನಿಯರ್ ಆಗಿರೋದ್ರಿಂದ ಒಂದು ಕಟ್ಟಡದ ಮೂಲ ಸೌಕರ್ಯ ಏನೇನು ಇರ್ಬೋದು, ಮುಂದೆ ಬರುವಂಥ ಅಡೆತಡೆಗಳನ್ನು ಯಾವ ರೀತಿ ತಡೆ ಹಿಡಿಬೋದು ಅನ್ನುವಂಥ ಬುದ್ಧಿವಂತಿಕೆ ಮತ್ತು ಚಾಕಚಕ್ಯತೆ ಮಾನ್ಯ ರಘುಮೂರ್ತಿ ಅವರಿಗಿದೆ. ಅವರು ಹೇಳಲಿಕ್ಕಷ್ಟೇ ಮೀಸಲಾತಿ ಕ್ಷೇತ್ರದ ಶಾಸಕರು, ಆದರೆ ಒಬ್ಬ ಲಿಂಗಾಯತರ ರೀತಿಯಲ್ಲಿ, ಬ್ರಾಹ್ಮಣರ ರೀತಿಯಲ್ಲಿ, ಮೇಲ್ವರ್ಗದ ರೀತಿಯಲ್ಲಿ ಒಬ್ಬ ಸಂಸ್ಕಾರವಂತನಾಗಿ ಸಾಂಸ್ಕೃತಿಕ ವಾತಾವರಣವನ್ನು ಸುತ್ತ ನಿರ್ಮಾಣ ಮಾಡಿಕೊಂಡು ತನ್ನೊಟ್ಟಿಗೆ ಎಲ್ಲ ಜನಾಂಗವನ್ನು, ಎಲ್ಲ ಧರ್ಮದವರನ್ನ ತನ್ನೊಟ್ಟಿಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಕಳೆದ ಅನೇಕ ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ಬೇರೆ ರಾಜಕಾರಣಿಗಳಿಗೆ ಹೋಲಿಸಿದಾಗ ರಘುಮೂರ್ತಿಯವರಲ್ಲಿ ಎಲ್ಲೋ ಒಂದು ಕಡೆ ನಾವು ಅಹಂಕಾರವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಣ ಮತ್ತು ಅಧಿಕಾರ ಇದ್ದಿದ್ದ ಕಡೆ ಅಹಂಕಾರ ಸಹಜವಾಗಿ ಬಂದ್ಬಿಡುತ್ತೆ. ಆದರೆ ರಘುಮೂರ್ತಿ ಮೊದಲನೇ ಬಾರಿ ಗೆದ್ದಾಗ ಯಾವ ರಘುಮೂರ್ತಿ ಆಗಿದ್ರೋ 3 ಬಾರಿ ಗೆದ್ದಾಗಲೂ ಕೂಡ ರಘುಮೂರ್ತಿ ಅವರಾಗಿದ್ದಾರೆ. ಬಹುಶಃ ಸಚಿವರಾದ್ರೂ ಕೂಡ ಅದೇ ನಡವಳಿಕೆ ಇರುತ್ತೆ ಅನ್ನುವಂಥ ಒಂದು ಆಶಾಭಾವನೆಯನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಕಾರಣ ಏನು ಅಂದರೆ 3 ಬಾರಿ ಗೆದ್ದಾಗಲೂ ಕೂಡ ನಡವಳಿಕೆ ಬದಲಾವಣೆ ಆಗಿಲ್ಲ, ಅವರ ರೀತಿ ಬದಲಾವಣೆ ಆಗಿಲ್ಲ, ಅವರಲ್ಲಿರುವಂಥ ಜಾತ್ಯತೀತ ಮನೋಭಾವ, ಪಕ್ಷಾತೀತ ಮನೋಭಾವ. ಜೊತೆಗೆ ಕಚೇರಿಯಲ್ಲಿ ಎಲ್ಲ ವರ್ಗದ, ಎಲ್ಲ ಪಕ್ಷದ ಮುಖಂಡರುಗಳ ಫೋಟೋ ಹಾಕೊಂಡ್ರು ನೋಡಿದ್ರೇ ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ನಾವೆಲ್ಲ ಮಠಗಳೊಂದಿಗೆ, ವಿಶೇಷವಾಗಿ ಹಿಂದುಳಿದ ದಲಿತ ಮಠಾಧೀಶರ ಒಕ್ಕೂಟದೊಂದಿಗೆ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಯಾವಾಗಲೂ ದೂರಕ್ಕೆ ಬಂದರೆ, ಯಾವುದೇ ನಮ್ಮ ಮಠದ ಕಾರ್ಯಕ್ರಮಗಳಿದ್ದರೆ ಎಲ್ಲರ ಮಠದ ಕಾರ್ಯಕ್ರಮಗಳಿಗೆ ಅತ್ಯಂತ ಪ್ರೀತಿಯಿಂದ ಭಾಗವಹಿಸಿ, ಯಾವುದೇ ಬಿಂಬುಗಳಿಲ್ಲದೆ ಶಾಸಕರನ್ನ ರೀತಿಯಲ್ಲಿ ನಮ್ಮ ಒಟ್ಟಿಗೆ ಹೋಗೋದು. ಸೇರ್ತಾ ಇದ್ದಾಗ ಬೆಂಗಳೂರಲ್ಲಿ ಸಿಕ್ಕಾಗ, ಚಿತ್ರದುರ್ಗ ಸಿಕ್ಕಾಗ ನಾವು ಚರ್ಚೆ ಮಾಡ್ತಾನೇ ಇರ್ತೀವಿ. ಅಂತ ಒಬ್ಬ ಸರಳ ಸಜ್ಜನಿಗೆ, ನಾಯಕನಿಗೆ ನಾವೆಲ್ಲರೂ ಕೂಡ ಬಂದು ಆರಿಸಬೇಕು, ಆಶೀರ್ವದಿಸಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಪೂಜ್ಯರು, ನಮ್ಮ ವಾಲ್ಮೀಕಿ ಪೀಠದ ಜಗದ್ಗುರು ಶ್ರೀ ವಾಲ್ಮೀಕಿ ಪ್ರಸನ್ನನಾಥ ಸ್ವಾಮೀಜಿಯವರ ಅಧ್ಯಕ್ಷ ಹೆಸರೇ ಬರ್ತಾ ಇದೆ. ನಮ್ಮ ಹಿಂದುಳಿದ ದಲಿತ ಮಠಾಧೀಶರು ಒಕ್ಕೂಟದ ಕಾರ್ಯಾಧ್ಯಕ್ಷರು, ಜೊತೆಗೆ ವಾಲ್ಮೀಕಿ ಪೀಠದ ಜಗದ್ಗುರುಗಳಾದಂಥ ಪೂಜ್ಯ ಪ್ರಸನ್ನಾನಂದಪುರಿ ಮಹಾಸ್ವಾಮೀಜಿಯವರು ಕೂಡ ಇವತ್ತು ಭಾಗವಹಿಸಿ ಅವರ ನೇತೃತ್ವದಲ್ಲಿ ಎಲ್ಲ ಪೂಜ್ಯರನ್ನು ಕರ್ಕೊಂಡು ಬಂದಿದ್ದಾರೆ. ಹಾಗೆ ನಮ್ಮ ಭಗೀರಥ ಉಪಾರ ಗುರುಪೀಠದ ಪೂಜ್ಯ ಶ್ರೀ ಪುರುಷೋತ್ತಮಪುರಿ ಮಹಾಸ್ವಾಮೀಜಿಯವರು, ಭವ್ಯ ಗುರುಪೀಠದ ಪೂಜ್ಯ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು, ನಮ್ಮ ಕುರುಬ ಸಮಾಜದ ಕನಕ ಗುರುಪೀಠದ ಪೂಜ್ಯ ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮಿಗಳು, ನಮ್ಮ ಮಡಿವಾಳ ಗುರುಪೀಠದ ಕಾಯಕ ಸಮಾಜದ ಪೂಜ್ಯ ಜಗದ್ಗುರು ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳು, ನಮ್ಮ ಯಾದವ ಗುರುಪೀಠದ ಪೂಜ್ಯ ಬಸವ ಶ್ರೀಕೃಷ್ಣ ಯಾದವಾನಂದ ಮಹಾಸ್ವಾಮಿಗಳು, ನಮ್ಮ ಆರ್ಯ ಈಡಿಗ ಸಮಾಜದ ಜಗದ್ಗುರುಗಳಾದಂಥ ಪೂಜ್ಯ ಶ್ರೀ ರೇಣುಕಾನಂದ ಮಹಾಸ್ವಾಮೀಜಿಯವರು, ನಮ್ಮ ಹಾಗೆ ಕಾಯಕ ಸಮಾಜದ ಇನ್ನೊಂದು ಅತ್ಯಂತ ಶೋಷಣೆಗೆ ಒಳಗಾದಂಥ ಸಮಾಜದೊಂದಾದಂಥ ಹಡಪದ ಅಪ್ಪಣ್ಣ ಗುರುಪೀಠ, ತುಂಬ ದೂರದಿಂದ ಬಿಜಾಪುರ ಜಿಲ್ಲೆಯಿಂದ ಜಗದ್ಗುರು ಶ್ರೀ ಬಸವ ನಮ್ಮ ಅಪ್ಪಣ್ಣ ಮಹಾಸ್ವಾಮೀಜಿಯವರು ಬಂದಿದ್ದಾರೆ. ಕುಂಬಾರ ಗುರುಪೀಠದ ಪೂಜ್ಯ ಶ್ರೀ ಬಸವ ಕುಂಬಾರ ಮಂಡೈ ಸ್ವಾಮೀಜಿಯವರು ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ಮೇದಾರ ಗುರುಪೀಠದ ಇಮ್ಮಡಿ ಕೇತೇಶ್ವರ ಸ್ವಾಮೀಜಿಯವರು ಬಂದಿದ್ದಾರೆ. ನಮ್ಮ ಲಂಬಾಣಿ ಗುರುಪೀಠದ ಸೇವಲಾಲ್ ಸ್ವಾಮೀಜಿಯವರು ಮರಿ ಬಂದಿದ್ದಾರೆ. ನಮ್ಮ ಚನ್ನಬ ಸ್ವಾಮೀಜಿಯವರು, ಜಯದೇವ ಸ್ವಾಮೀಜಿಯವರು, ಮಹಾನ್ ಸ್ವಾಮೀಜಿಯವರು, ಶಿವಾನಂದ ಸ್ವಾಮೀಜಿಯವರು, ಶಾಸ್ತ್ರೀ ಸ್ವಾಮೀಜಿಯವರು, ನಮ್ಮ ಕಿರಣ್ ಸ್ವಾಮೀಜಿಯವರು, ಮತ್ತು ನಮ್ಮ ನಿರಂಜನಪುರ ಸ್ವಾಮಿಗಳು, ಎಲ್ಲ ಸ್ವಾಮೀಜಿಯವರು ನಮ್ಮೊಟ್ಟಿಗೆ, ಎಲ್ಲ ಪೂಜ್ಯರು ಕೂಡ ಅವರಿಗೆ ಬೇರೆ ಏನೂ ಉದ್ದೇಶಗಳಿಲ್ಲ ಅಥವಾ ಮನವಿಗಳಿಲ್ಲ, ಬೇಡಿಕೆಗಳಿಲ್ಲ. ತುಂಬಿರೋದಿದ್ರೆ ಅವ್ರು ಆಶೀರ್ವದಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ಎಲ್ಲರೂ ಅವರ ಆನಂದನ ಮೇಲೆ ಬಂದಿದ್ವಿ. ಈಗ ಅವರಿಗೆ ನಾವೆಲ್ಲ ಕೂಡ ಒಂದು ಸನ್ಮಾನ ಮಾಡಿ ಆಶೀರ್ವದಿಸಿ ನಾವೆಲ್ಲ ಪೂಜ್ಯರು ನಮ್ಮ ಕಾರ್ಯಕ್ಕೆ ನಾವೆಲ್ಲ ಕೂಡ ಬರಬೇಕಾಗಿದೆ. ಇವತ್ತು ನಾವೆಲ್ಲ ಪೂಜ್ಯರು
ಬಂದಿರುವಂತಹದ್ದು ನಮ್ಮೆಲ್ಲರ ಆತ್ಮೀಯ ಶಾಸಕರಾಗಿರುವಂತಹ ಈಗ ಮಂಡಳಿ ಅಧ್ಯಕ್ಷರು ಆಗಿರುವಂತಹ ರಘುಮೂರ್ತಿಯವರ 64ನೇ ಹಬ್ಬದ ಶುಭ ಹಾರೈಕೆಗಳನ್ನು ಮಾಡಬೇಕು. ಅವರು ಮತ್ತಷ್ಟು ಜನಪರವಾದಂತಹ ಕಾರ್ಯಕ್ರಮವನ್ನು ಅಭಿವೃದ್ಧಿಗಳನ್ನು ಮಾಡಬೇಕು ಅನ್ನುವಂಥ ದಿಸೆಯಲ್ಲಿ ಎಲ್ಲ ಪೂಜ್ಯರು ಇದ್ದೇವೆ. ಚಳ್ಳಕೆರೆ ಕ್ಷೇತ್ರವನ್ನ ತುಂಬಾ ಅಭಿವೃದ್ಧಿ ಪಥದತ್ತ ಮುನ್ನಡೆಸಿದಂಥವರು ನಮ್ಮ ರಘುಮೂರ್ತಿಯವರು. ಅವರು ಅಜಾತ ಶತ್ರು, ಯಾರನ್ನೂ ದ್ವೇಷಿಸದೆ ಸದಾ ಹಸನ್ಮುಖಿಗಳಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರ ಕೆಲಸವಾಯಿತು, ಅವರ ಅಭಿವೃದ್ಧಿಯ ಪರವಾದಂಥ ಚಿಂತನೆಗಳಾಯಿತು, ಅಷ್ಟರಲ್ಲಿ ಅವರು ಇರುವಂಥವರು. ಹೀಗಾಗಿ ಎಲ್ಲ ಪೂಜ್ಯರಿಗೂ ಬಹಳ ಅಚ್ಚುಮೆಚ್ಚಿನ ಶಿಷ್ಯರವರು. ಹಾಗಾಗಿ ಯಾವುದೇ ಸಂದರ್ಭ ಅವರು ಕರೆ ನೀಡಿದರೂ ಸಹ ನಾವೆಲ್ಲ ಬಂದಿದ್ದೇವೆ. ಅವರ ಅಭಿವೃದ್ಧಿ ಪಥದ ಎಲ್ಲ ಕೆಲಸಗಳನ್ನ ನಾವು ನೋಡಿದ್ದೇವೆ. ತುಂಬಾ ಚಳ್ಳಕೆರೆಯನ್ನ ಅಭಿವೃದ್ಧಿಯತ್ತ ಮುನ್ನಡೆಸಿದ್ದಾರೆ. ಯಾವುದೇ ಒಂದು ಕಾಮಗಾರಿಗಳಲ್ಲಿ ಅವನ್ನ ಅವರೇ ಸ್ವತಃ ಇಂಜಿನಿಯರ್ ಆಗಿರೋದ್ರಿಂದ ಪೂಜ್ಯರಿಗೆ ಹೇಳಿದಂತೆ ಎಲ್ಲ ಕೆಲಸಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ತುಂಬಾ ಬರಪೀಡಿತ ಈ ಒಂದು ಚಳ್ಳಕೆರೆ ತಾಲೂಕನ್ನ ಅವರು ಅಂತರ್ಜಲವನ್ನು ಹೆಚ್ಚಿಸುವಲ್ಲಿ ನೀರನ್ನ ಶೇಖರಣೆ ಮಾಡುವಂತದ್ದು, ರೈತರಿಗೆ ಏನೆಲ್ಲ ಅಭಿವೃದ್ಧಿ ಕೆಲಸ ಆಗಬೇಕು ಎಲ್ಲವನ್ನೂ ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂತವರು 3 ಸಾರಿ ಈಗಾಗಲೇ ಜಯವನ್ನ ಗಳಿಸಿದ್ದಾರೆ. ಮುಂದೆ ಅವರು ಸಚಿವರಾಗಬೇಕು ಅನ್ನೋಂತ ನಮ್ಮೆಲ್ಲರ ಒತ್ತಾಸೆ. ಅವರು ಸಚಿವರಾದ್ರೆ ಖಂಡಿತ ಅವ್ರ ನಾಡಿಗೆ, ಜಿಲ್ಲೆಗೆ ಉತ್ತಮ ಆಡಳಿತವನ್ನ ಕೊಡ್ತಾರೆ ಅಂತ ರಘುಮೂರ್ತಿಯವರ ಕೆಲಸ, ಅವರ ಅಭಿವೃದ್ಧಿ ಕೆಲಸಗಳು ಯಾವತ್ತೂ ನಿರಂತರವಾಗಿ ನಡೆಯಲಿ. ಅವರಿಗೆ ನಮ್ಮೆಲ್ಲರ ಪೂಜ್ಯರ ಸದಾ ಶುಭ ಹಾರೈಕೆ ಇರ್ತದೆ. ಅಂತವರ ಈ ಒಂದು ಕಚೇರಿಯನ್ನು ನೋಡಿದ್ರೇನೆ ನಮ್ಮೆಲ್ಲರೂ ತುಂಬಾ ಖುಷಿ ಆಗ್ತದೆ. ಒಂದು ಗ್ರಂಥಾಲಯ ಇರ್ಬೋದು, ಬಂದಂತವರಿಗೆ ಹಸಿದು ಬಂದಂತವರಿಗೆ ದಾಸೋಹದ ವ್ಯವಸ್ಥೆ ಮಾಡ್ತಿರ್ಬೋದು, ಬಂದಂತ ಎಲ್ಲರ ಸಮಸ್ಯೆಗಳನ್ನ ಕೇಳಿ ಅವರಿಗೆ ಪರಿಹಾರವನ್ನು ಒದಗಿಸೋದು ಎಲ್ಲವನ್ನು ನೋಡಿದಾಗ ರಘುಮೂರ್ತಿ ಅವರು ನಿಜವಾಗಿಯೂ ಸಹ ಒಂದು ಜನಪರವಾದಂತಹ ಸರ್ವ ಸಜ್ಜನಿಕೆಯ ವ್ಯಕ್ತಿ. ಅಂತವರ ಸೇವೆ ಸದಾ ಈ ನಾಡಿಗೆ ಸಿಗಲಿ ಅಂತೇಳಿ ತುಂಬ ಹೃದಯದಿಂದ ಶುಭ ಹಾರೈಕೆಯನ್ನು ಮಾಡ್ತೇನೆ. ಈಗ ಹುಟ್ಟುಹಬ್ಬದ ಶುಭ ಹಾರೈಕೆಗಳನ್ನ ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಇನ್ನುಳಿದ ದಲಿತ ಮಠಾಧೀಶ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಬಂದು ಅವರಿಗೆ ಇವತ್ತು ಶುಭ ಹಾರೈಕೆ ಮಾಡಲಿಕ್ಕೋಸ್ಕರ ಬಂದಿರುವಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಜನಪರ ಕಾಳಜಿ ಉಳ್ಳಂತಹ ಒಬ್ಬ ಶಾಸಕರಿರುವಂಥದ್ದು. ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರುವಂತಹ ರಘುಮೂರ್ತಿಯವರಿಗೆ ಇನ್ನೂ ಕೂಡ ಹೆಚ್ಚಿನ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ. ಎಲ್ಲರ ಆಶಯದಂತೆ ಅವರು ಕೂಡ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಆಯ್ಕೆಯಾಗೋದ್ರ ಮೂಲಕ ನಮ್ಮ ಜಿಲ್ಲೆಯ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ಕಾರಣಕರ್ತರಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ರಘುಮೂರ್ತಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾವು ಬರೆಯಲಿಕ್ಕೆ ಬಯಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಈ ಫೋಟೋ ಬಳಸ್ಕೊಂಡ್ಬಿಡಿ. ಏಕೆ